ಹೌದ್ರಿ, ಮಜ್ಜಿಗೆ ಐಸ್ ಕ್ರೀಮ್ ಅಂತಾನೆ ಹೇಳ್ಬೋದು. ಡಿಫ್ರೆಂಟಾಗಿ ಈಸಿಯಾಗಿ ಈ ಥರ ಮನೇಲಿ ಮಾಡ್ಬೋದು ಅಂತ ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ಥರ ಮಜ್ಜಿಗೆ ಐಸ್ ಮಾಡ್ಕೊಂಡು ತಿನ್ನೋದ್ರಿಂದ ಭಾಳ ಅಂದ್ರೆ ಭಾಳ ಮಸ್ತ್ ರೀ, ಹೆಲ್ತಿಗೂ ಒಳ್ಳೆಯದು. ಈ ಥರ ಮನೆಯಾಗೆ ನಾವು ಈಸಿಯಾಗಿ ಸೂಪರ್ ಟೇಸ್ಟಿಯಾಗಿ ಮಾಡ್ಕೋಬೋದು ನೋಡಿರಿ ಫ್ರೆಂಡ್ಸ್. ಈ ಬೇಸಿಗೆ ಕಾಲ ಬಂತ್ರಿ, ಇವಾಗ ಎಲ್ಲ ಕೋಲ್ಡ್ ತಿನ್ನಬೇಕು, ತಂಪಂದು ಏನಾರು ತಿನ್ನಬೇಕು ಅಂತ ಬಹಳ ಅನ್ನಿಸ್ತಿರ್ತೈತಿ. ಆವಾಗ ಈ ಥರ ಒಂದು ಡಿಫ್ರೆಂಟ್ ಐಸು, ಮಜ್ಜಿಗೆ ಐಸು ಮಾಡ್ಕೊಂಡು ತಿನ್ನೋದ್ರಿಂದ ಮಸ್ತ್ ಅಂದ್ರೆ ಮಸ್ತ್ ಆಗುತ್ತೆ ನೋಡ್ರಿ. ಇವಾಗ ನಾವಂತೂ ಈ ಸ್ಕೂಲ್ ಟೈಮ್ನಾಗೆಲ್ಲ ಈ ಥರ ಬಹಳ ತಿಂತಾ ಇದ್ವಿ. 1 ರೂಪಾಯಿಗೊಂದು, ಆಮೇಲೆ 2 ರೂಪೀಸ್ಗೊಂದು ಎಲ್ಲ ಸಿಗ್ತಾಯಿತ್ತು. ಯಾರೆಲ್ಲ ನೀವು ಇದೇ ಥರ ಸ್ಕೂಲ್ ಟೈಮ್ ಒಳಗೆ ತಿಂತಾ ಇದ್ರಿ ಅಂಥೇಳಿ ನಂಗೆ ಕಮೆಂಟ್ಸ್ ಒಳಗೆ ಬರ್ ತಿಳಿಸಿ ಫ್ರೆಂಡ್ಸ್. ಇವಾಗ ನೋಡ್ರಿ, ಇದಕ್ಕೆ ಉಪ್ಪು ಮತ್ತು ಇಲ್ಲಿ ಜೀರಿಗೆ ಪುಡಿ, ಒಂದು ಸ್ವಲ್ಪ ಮೊಸರು. ಇವಾಗ ನೋಡ್ರಿ, ಇದು ಸ್ಟಿಕ್ ತೊಗೊಂಡಿದ್ರಿ, ಐಸ್ ಕ್ರೀಮ್ ಸ್ಟಿಕ್. ಇದನ್ನು ನಾನಿಲ್ಲೇ ಮನೆ ಹತ್ರ ಕ್ಯಾಂಡಿ ಅವ್ರು ಬಂದಿದ್ರಲ್ಲ, ಇದು ಏನಂತ ಹೇಳಿದ್ರೆ ಕ್ಯಾಂಡಿ ಮಾರಕ್ಕೆ ಬರ್ತಾರಲ್ರಿ, ಅವ್ರ ಕಡೆ ತೊಗೊಂಡ್ರಿ. ಒಂದು 10 ರೂಪೀಸ್ ಕೊಟ್ಟೆ, ಪಾಪ ಎಷ್ಟೊಂದು ಕೊಟ್ಟಿದ್ದಾರೆ ನೋಡ್ರಿ. ಇವಾಗ ಈ ಥರ ಗ್ಲಾಸ್ ತೊಗೊಂಡಿನ್ರಿ. ಇದನ್ನು ಐಸ್ ಕ್ರೀಮ್ ಮೊಲ್ಡ್ರೊಳಗೂ ಹಾಕಿ ಮಾಡ್ಬೋದು, ಬಟ್ ಇದು ಡಿಫ್ರೆಂಟಾಗಿ ನಾನು ಹಿಂಗೆ ಮಾಡಿ ತೋರ್ಸಾತೀನಿ. ನಾವಂತೂ ಇದೇ ಥರನ ತಿಂತಾ ಇದ್ವಲ್ರಿ, ಹಾಗಾಗಿ ಈ ಟೈಪ್ ನಿಮ್ಗೆ ಮಾಡಿ ತೋರ್ಸಾತೀನಿ. ಇವಾಗ ನೆಕ್ಸ್ಟು ಮಾಡ್ಕೊಳ್ಳೋದು ತೋರಿಸ್ತೀನಿ. ಹೆಂಗಂತ ಹೇಳಿದರೆ, ಇದು ಮೊಸರು ತೊಗೊಂಡಿದ್ವಲ್ರಿ, ಅದಕ್ಕೆ ಇವಾಗ ಉಪ್ಪು ಮತ್ತು ಏನಂತ ಹೇಳಿದರೆ ಜೀರಿಗೆ ಪುಡಿ ರೀ. ಜೀರಿಗೆ ಪುಡಿ ಟೋಟಲಿ ಆಪ್ಷನಲ್ಲು, ಇದು ಚೆನ್ನಾಗಿರುತ್ತೆ ಮತ್ತು ಹೆಲ್ತಿಗೂ ಒಳ್ಳೆಯದು ಅಂತ ನಾನು ಇದನ್ನು ಇವಾಗ ತೋರಿಸ್ಕೊಡತ್ತೀನಿ ರೀ. ಒಂದು ವೇಳೆ ಬೇಡ ಅಂತ ಹೇಳಿದ್ರೆ, ಸಣ್ಣ ಮಕ್ಕಳೆಲ್ಲ ತಿನ್ನೋರಿದ್ರೆ ಈ ಜೀರಿಗೆ ಪುಡಿ ಬೇಡ ಅಂತ ಹೇಳಿದ್ರೆ ಸ್ಕಿಪ್ ಮಾಡ್ಕೋಬೋದು. ಜಸ್ಟ್ ಉಪ್ಪು ಮತ್ತು ಮೊಸರು ಎರಡೇ ತೊಗೋಬೋದು ರೀ. ಇವಾಗ ಇದನ್ನು ಬೀಟ್ ಮಾಡ್ಕೋಬೇಕು. ಚಲೋ ನಂಗೆ ಬೀಟ್ ಮಾಡ್ಕೋಬೇಕು ಅಂತ ಏನಿಲ್ಲ ರೀ, ಜಸ್ಟ್ ಹಂಗೆ ಸುಮ್ಮನೆ ಜಸ್ಟ್ ಬೀಟ್ ಮಾಡ್ಕೋಬೇಕು. ಈ ನಡು ಮೊಸರು ಟೈಪು ಈ ಥರ ತಿನ್ನೋಕೆ ಭಾಳ ರುಚಿ ಅನ್ನಿಸ್ತೈತಿ ಈ ಐಸು. ಇದು ಒಂಥರ ಡಿಫ್ರೆಂಟ್ ಟೇಸ್ಟ್ ಅನಿಸ್ತೈತಲ್ರಿ. ಎಲ್ಲರೂ ಸ್ವೀಟಾಗಿ ಕ್ಯಾಂಡಿ ಎಲ್ಲ ತಿಂತೀವಿ, ಬಟ್ ಈ ಥರ ಮೊಸರು, ಉಪ್ಪು ಈ ಥರ ಹಾಕಿ ಮಜ್ಜಿಗೆ ಐಸು ಡಿಫ್ರೆಂಟ್ ಅಲ್ರಿ. ನಾವಂತೂ ನಿಜವಾಗ್ಲೂ ಸಣ್ಣವ್ರು ಇದ್ದಾಗಂತೂ ತಿಂತಾ ಇದ್ವಿ. ಹಾಗಾಗಿ ನಾನು ಈ ಬೇಸಿಗೆ ಕಾಲದಾಗ ಈ ಡಿಫ್ರೆಂಟ್ ಆಗಿರೋ ರೆಸಿಪಿ ನಿಮಗೆಲ್ಲ ಶೇರ್ ಮಾಡ್ಕೋಬೇಕಂತ ಹೇಳಿ ಇದನ್ನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಿಜವಾಗ ಏನಂತ ಹೇಳಿದ್ರೆ, ಇವಾಗ ರೌಂಡ್ ಶೇಪಲ್ಲಿ ಎಲ್ಲನೂ ಈ ಥರ ಕಟ್ ಮಾಡಿ ನೋಡಿ. ಇದನ್ನು ಸರಿಯಾಗಿ ಈ ಥರ ಮಾಡಿಕೊಂಡು ನಾವು ಕ್ವಾಂಟಿಟಿ ಎಷ್ಟಾದರೂ ಮಾಡ್ಕೋಬೋದು ರೀ. ನಾನಿಲ್ಲಿ ಒಂದು 4 ತೋರ್ಸಾಕತ್ತೀನಿ ನಿಮಗಷ್ಟೇ. ಇವಾಗ ಇದನ್ನು ರೆಫ್ರಿಜರೇಟರ್ನಾಗ ಇಡೋಣ ಬನ್ನಿ ಫ್ರೆಂಡ್ಸ್. ಇವಾಗ ನೋಡಿರಿ, ಐಸ್ ಕ್ರೀಮ್ ಟ್ರೇ ಅಂತ ಹೇಳಿ ಇದೇ ಸಪ್ರೇಟಾಗಿದ್ದರೆ, ಬಟ್ ನಾನು ಇಲ್ಲಿ ಇಟ್ಕೊಳೋದಿಲ್ಲ. ಯಾಕಂತ ಹೇಳಿದ್ರೆ ಜಸ್ಟ್ ನಾವು ತೊಗೊಂಡು ಬಂದಿರ್ತೀವಿ ಐಸ್ ಕ್ರೀಮ್, ಅದನ್ನು ಮಾತ್ರ ಇಟ್ಟಿರ್ತೀನಿ ರೀ ನಾನಿಲ್ಲಿ, ಹಾಗಾಗಿ ಕೆಳಗಡೆ ಇಟ್ಕೊಳತ್ತೀನಿ. ಇವಾಗ 4 ಗ್ಲಾಸು ಇದನ್ನು ಒಂದೊಂದಾಗಿ ಸರಿಯಾಗಿ ಇಟ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಇವಾಗ ಇದು ಇಟ್ಕೊಂಡ್ಮೇಲೆ ಇವಾಗ ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ಕರೆಕ್ಟು ನಾನು ಇದನ್ನು 3 ಗಂಟೆಗೆ ಓಪನ್ ಮಾಡಿದ್ದೀನಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಕರೆಕ್ಟಾಗಿ 3 ಗಂಟೆಗೆ ನಾನು ಓಪನ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ ಹೇಳಿದರೆ ಐಸ್ ಕ್ರೀಮು, ವಾವ್ ಸೂಪರ್ ಅಲ್ರಿ. ಇವಾಗ ನೋಡಿರಿ, ಈಸಿಯಾಗಿ ಏನಿದ್ರಿ, ಒಂದು 2 ಸೆಕೆಂಡ್ ಬಿಟ್ಟು ಇದನ್ನು ಓಪನ್ ಮಾಡಿಬಿಟ್ರೆ ಆರಾಮಾಗಿ ಬರುತ್ತೆ. ಇದೇ ಥರನೇ ಎಲ್ಲನೂ ಮಾಡ್ಕೋಬೋದು. ನೋಡ್ತಾ ಇರ್ಬೋದ್ರಿ. ಇವಾಗ ನಾನು ಎಲ್ಲನೂ ತೆಗೆದು ಸರ್ವ್ ಮಾಡ್ಕೊತಾ ಇದ್ದೀನಿ. ಒಂದು ಬೇರೆ ಬೌಲಿಗೆ ತೊಗೊಳತ್ತೀನಿ ನೋಡ್ರಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದ್ದಾವಲ್ರಿ, ಮಸ್ತ್. ಇದನ್ನು ಹೀಗೆ ನಾವು ತಿಂತಾ ಇದ್ರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಅನ್ನಿಸ್ತೈತ್ರಿ. ಒಂಥರ ಏನೋ ಭಾರಿ ಖುಷಿ ಆಗತ್ತೆ ರೀ. ಈ ಥರ ಮಜ್ಜಿಗೆ ಐಸು ಸಾಲ್ಟೆಡ್ ತಿನ್ನೋಕ್ಕೆ ಭಾಳ ರುಚಿ ಅನ್ನಿಸ್ತೈತಿ. ಇದೇ ಥರನ ನೀವು ಆರಾಮಾಗಿ ಮನೆಯೊಳಗೆ ಮಾಡ್ಕೊಂಡು ತಿನ್ಬೋದು ರೀ. ಇನ್ಮೇಲೇನು ಬೇಸಿಗೆ ಕಾಲ ಬಂತಲ್ರಿ, ವೆರೈಟಿ ರೆಸಿಪಿಯೊಂದಿಗೆ ನಾನು ನಿಮ್ಗೆ ತೋರಿಸ್ತೀನಿ. ಎಲ್ಲರೂ ಟ್ರೈ ಮಾಡಿರಿ ಫ್ರೆಂಡ್ಸ್. ಮಸ್ತ್ ಅಂದ್ರೆ ಮಸ್ತ್ ಡಿಫ್ರೆಂಟಾಗಿ ಈ ಥರ